ಪ್ರೀತಿಲಿ ಬ್ರೇಕಪ್ ಅನ್ನೋದು ತಡ್ಕೊಳಕ್ ಆಗದೆ ಇರುವಂತ ಒಂದು ದೊಡ್ಡ ಡಿಪ್ರೆಷನ್ ಆಕ್ಚುಲಿ. ಎಷ್ಟೋ ಜನಗಳಿಗೆ ಬ್ರೇಕಪ್ ಆಗಿದೆ ಅಂದ್ರೆ ಡೈಜೆಸ್ಟೇ ಆಗಲ್ಲ. ಬಟ್ ಬ್ರೇಕಪ್ ಆಗಕ್ಕಿಂತ ಮುಂಚೆ ಏನೆಲ್ಲ ಲಕ್ಷಣ ಇರುತ್ತೆ ಆ ಮನುಷ್ಯನಲ್ಲಿ. ಈಗ ನಿಮ್ಮನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ, ದೂರ ಮಾಡಬೇಕು, ಬ್ರೇಕಪ್ ಮಾಡಲೇಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ನಿಮ್ಮಲ್ಲಿ ಕೆಲವೊಂದಿಷ್ಟು ಅವರಲ್ಲಿ ಕೆಲವೊಂದಿಷ್ಟು ಲಕ್ಷಣಗಳು ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ನೀವು ಫೈಂಡ್ ಔಟ್ ಮಾಡ್ಕೊಂಡ್ರೆ ಐ ಥಿಂಕ್ ಅದನ್ನ ಉಳಿಸ್ಕೊಬಹುದು ಅಥವಾ ಅಲ್ಲಿಂದ ನೀವು ಸೇಫರ್ ಆಗ್ಬೋದು. ಓಕೆ, ಅದನ್ನ ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ನನ್ನ ಜೊತೆ ಮಾತಾಡಬೇಕು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಜಗಳ ಜಾಸ್ತಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನೋಡಿ. ಕೆಲವರು ಅಂತಾರೆ ಪ್ರೀತಿ ಇದ್ದಲೇನೆ ಜಗಳ ಅಂತ. ನೋ, ನಾಟ್ ಲೈಕ್ ದ್ಯಾಟ್. ಬಟ್ ಪ್ರೀತಿ ಇದ್ದಲ್ಲಿ ಜಗಳ ಜಾಸ್ತಿ ಇರುತ್ತೆ. ಜಸ್ಟ್ ಅರ್ಧ ಗಂಟೆಲಿ ಜಗಳ ಆಯ್ತು, ಅರ್ಧ ಗಂಟೆಲಿ ಸರಿ ಹೋಗ್ತಾರೆ. ಅದು ಆ ಜಗಳ ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂದು ಲೈಕ್ ಸಣ್ಣ ಮಕ್ಕಳ ಜಗಳ. ಅದ್ರಲ್ಲಿ ಅರ್ಥನೇ ಇರಲ್ಲ. ಸಣ್ಣ ಪುಟ್ಟ ನಡೆಯುತ್ತೆ, ಮತ್ತೆ ಚೆನ್ನಾಗಿರ್ತಾರೆ, ಖುಷಿ ಇರ್ತಾರೆ, ಕಾಮಿಡಿ. ಇದೊಂದು ಪಾರ್ಟ್. ಇದಕ್ಕೇನಂತ ಹೇಳಿದ್ರೆ ಪ್ರೀತಿ ಜಗಳ ಅಂತ ಹೇಳ್ತೀವಿ. ಬಟ್ ಕೆಲವ್ರು ಹೆಂಗೆ ಅಂತ ಹೇಳಿದ್ರೆ ತುಂಬಾ ಅವಾಚ್ಯ ಶಬ್ದಗಳಿಂದ ನಿಮ್ಮನ್ನ ಮಾತಾಡ್ತಾರೆ. ಜಗಳ ಮಾಡ್ಲೇಬೇಕು ಅಂತ ಜಗಳ ಮಾಡ್ಬಿಟ್ಟು ನಿಮ್ಗೆ ಎವ್ರಿ ಡೇ ಕಣ್ಣೀರ್ ಹಾಕ್ಸ್ತಾರೆ, ದೂರ ಮಾಡ್ತಾರೆ. ಅಂಡ್ ನೀವು ಮಾಡದೇ ಇರೋ ತಪ್ಪಿಗೆ ನೀವೇ ತಪ್ಪು ಮಾಡಿದೀರ ಅಂತ ಪ್ರೂವ್ ಮಾಡಕ್ಕೆ ವಾದ ಮಾಡ್ತಾರೆ. ಕೆಲವರು ಏನೇನೋ ಆಗ್ತಿರತ್ತೆ ಅಲ್ಲಿ. ಅಂದ್ರೆ ಕಂಪ್ಲೀಟ್ಲಿ ಅವಾಯ್ಡ್ನೆಸ್ ಮಾಡ್ಲಿಕ್ಕೆ ಅಂತಾನೆ ಜಗಳ ಮಾಡ್ತಾರೆ. ಈ ಈ ಸಿಂಪ್ಟಮ್ಸ್ ಇದೆಯಲ್ಲ, ಇಟ್ಸ್ ಎ ವೆರಿ ಡೇಂಜರಸ್. ಅವ್ರ ಮನಸ್ಸಲ್ಲಿ ಪ್ರೀತಿ ಅಂತೂ ಇರಲ್ಲ. ಕೆಲವರು ಅದನ್ನ ಜಸ್ಟ್ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ತಾರೆ. ನೀವು ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇನೆ. ಓಕೆ, ಇದು ತುಂಬಾ ನಡೀತಾ ಇದೆ ಆಕ್ಚುಲಿ ಇವತ್ತಿನ ಜನರೇಷನ್ ಅಲ್ಲಿ. ಬ್ರೇಕಪ್ಸ್ ಅಂತೂ ಇಟ್ಸ್ ಕಾಮನ್ ಆಗ್ಬಿಟ್ಟಿದೆ. ಬಿಕಾಸ್ ವ್ಯಾಲ್ಯೂಸೇ ಇಲ್ಲ ಈ ರಿಲೇಶನ್ಶಿಪ್ಗೆ. ಜಸ್ಟ್ ಫಾರ್ ನೀಡ್ಗೋಸ್ಕರ ಕನೆಕ್ಟ್ ಆಗ್ತಾರೆ ಅಂಡ್ ಹೊರಟೋಗ್ತಾರೆ. ಇದು ಒನ್ ಆಫ್ ದ ಮೇನ್ ರೀಸನ್. ಇದನ್ನ ಫೈಂಡ್ ಔಟ್ ಮಾಡಿ. ಆಲ್ವೇಸ್ ಒಂದು ಫೈಟ್ ನಡೀತಾ ಇರುತ್ತೆ. ಸೊ ಕಾರಣ ಇಲ್ದೇನೆ ಒಂದೇನೋ ಜಗಳಗಳಾಗ್ತಿದ್ರೆ ಹುಷಾರಾಗಿರಿ. ಸೆಕೆಂಡ್ ಏನಂತ ಹೇಳಿದ್ರೆ ಇಗ್ನೋರ್ ಮಾಡ್ತಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇಗ್ನೋರ್ ಮಾಡುವಂಥದ್ದು. ಬಿಫೋರ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ತಗೊಳ್ಳೋ ವ್ಯಕ್ತಿ ನಿಮ್ಮನ್ನ ಈಗ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀಡ್ ನೋಡಿ. ಶುರುವಾತಲ್ಲಿ ಯಾವ ಟಾಪಿಕ್ ಮೇಲೆ ತುಂಬಾ ಮಾತಾಡೋರು, ತುಂಬಾ ಕನೆಕ್ಟ್ ಆಗೋರು, ತುಂಬಾ ಹತ್ರ ಆಗಿ ನಿಮ್ಗೆ ಒಂದೇ ಟಾಪಿಕ್ ಅಲ್ಲಿ ಡಿಸ್ಕಷನ್ ಮಾಡ್ತಾ 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 ಅದೆಲ್ಲಾನು ಕೂಡ ಕ್ಲಿಯರ್ ಆದ್ಮೇಲೆ ಇವತ್ತಿಗೆ ಇಗ್ನೋರ್ ಮಾಡ್ತಾರೆ. ನೀವೇನಾದ್ರು ಹೇಳಿದಾಗ ಅದನ್ನ ಇಗ್ನೋರ್ ಮಾಡ್ತಾರೆ. ಈಗ ಎಕ್ಸಾಂಪಲ್, ನಿಮ್ ಭಾವನೆ ಹೇಳ್ಕೊತೀರಿ, ಎಲ್ಲೋ ಒಂದು ಟೆಂಪಲ್ಗೆ ಹೋಗೋಣ ಅಥವಾ ನಾವು ಈ ತರ ಕಷ್ಟ ಆಗಿದೆ ಅಂತ ನೀವು ಕಣ್ಣೀರ್ ಹಾಕ್ತಿರ್ತೀರ ಅವ್ರ ಹತ್ರ. ಅದನ್ನ ಕೇಳಿಲ್ಲ ಅನ್ನೋ ತರದಲ್ಲಿ ಬಿಹೇವ್ ಮಾಡ್ತಾರೆ ಜೊತೆನಲ್ಲಿ. ನಿಮ್ಮನ್ನ ಇಗ್ನೋರ್ ಮಾಡಿ ಎಲ್ಲೋ ಒಬ್ಬರೇ ಓಡಾಡೋವಂಥದ್ದು, ಹೇಳ್ದೆ ಕೇಳ್ದೆ ಬರೋದು, ಹೋಗೋದು. ಸೊ ಈ ತರದೆಲ್ಲ ಮಾಡ್ತಿರ್ತಾರೆ. ಇದಕ್ಕೆ ಇಗ್ನೋರ್ ಅಂತ ಹೇಳ್ತೀವಿ. ಲೈಕ್ ಕಂಪ್ಲೀಟ್ಲಿ ನಿಮ್ ಮಾತೇ ಕೇಳಲ್ಲ ಅಥವಾ ಎಲ್ಲಿಗೆ ಹೋಗ್ತಾರೆ ಹೇಳೋದಿಲ್ಲ. ಈ ತರದ್ ಇಗ್ನೋರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬೇರೆಯವರಿಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾ ಕೊಡ್ತಾ ಓಡಾಡ್ತಾರೆ. ಸೊ ಅದಕ್ಕೆ ಇಗ್ನೋರ್ ಅಂತ ಹೇಳ್ತೀವಿ. ಇದು ಲಕ್ಷಣ ಇರುತ್ತೆ. ಇದನ್ನ ಗಮನ ಮಾಡ್ತಾ ಬನ್ನಿ, ಅಬ್ಸರ್ವೇಷನ್ ಮಾಡ್ತಾ ಬನ್ನಿ. ಇದು ನಡೀತಾ ಐತಿ ಅಂತ ಹೇಳಿದ್ರೆ ಐ ಥಿಂಕ್ ಅವ್ರ ನೀಡ್ ಮುಗ್ದಿದೆ. ನಿಮ್ಮನ್ನೆಲ್ಲೋ ಒಂದ್ ಕಡೆಗೆ ಅವಾಯ್ಡ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಬ್ರೇಕಪ್ ಮಾಡ್ಕೊಳಕ್ಕೇನೆ. ಸೊ ನೆಕ್ಸ್ಟ್ ಪಾಯಿಂಟ್, ಕೇರ್ ಕಡಿಮೆ ಮಾಡ್ತಾರೆ. ಶುರುವಾತಲ್ಲಿ ಇದ್ದಂತ ಕೇರ್ ಕಡಿಮೆ. ಕೆಲವರು ನೋಡಿ ಮೆಚುರಿಟಿ ಇರೋರು ಕೇರ್ ಯಾವತ್ತೂ ಕಡಿಮೆ ಮಾಡಲ್ಲ. ಫೈಟ್ ಆದಾಗೆಲ್ಲ ಒಂದ್ ಕಡೆ ಇಬ್ರ ಮಧ್ಯೆ ಜಗಳ ಆದಾಗ ಕೋಪದಲ್ಲಿ ದೂರ ಇರ್ತಾರೆ ಬಿಟ್ರೆ, ಮಿಕ್ಕಿರೋ ಎಲ್ಲಾ ಟೈಮಲ್ಲಿ ಒಬ್ರಿಗೊಬ್ರು ಕೇರ್ ಮಾಡ್ತಾರೆ. ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಇಬ್ರು ಜೊತೆನಲ್ಲಿ ಹೋಗ್ತಾರೆ. ಬೇಜಾರಿದ್ರೆ ಒಂದ್ ರೌಂಡ್ ವಾಕ್ ಮಾಡ್ಕೊಂಡ್ ಬರ್ತಾರೆ. ಅಡ್ಗೆನಲ್ಲಿ ಸಹಾಯ ಮಾಡ್ತಾರೆ. ಅಥವಾ ಗಂಡ್ ಮಕ್ಳ ಕೆಲ್ಸನಲ್ಲಿ ಅವರು ಹೆಣ್ಮಕ್ಳು ಇನ್ವಾಲ್ವ್‌ಮೆಂಟ್ ಆಗ್ತಾರೆ. ಅವ್ರದ್ದು ಒಳ್ಳೇದು, ಕೆಟ್ಟದ್ದು ಎಲ್ಲಾದ್ರಲ್ಲೂ ಕೇರಿಂಗ್ ಇರುತ್ತೆ. ಒಂದು ಮಾತುಕತೆ ಇರುತ್ತೆ. ಸಾಂತ್ವನ ಹೇಳ್ತಾರೆ. ಇದೆಲ್ಲ ನಡೀತಾ ಇರತ್ತೆ. ಬಟ್ ಕೆಲವರು ಶುರುವಾತಲ್ಲಿ ಮಾತ್ರ. ಮಿಕ್ಕಿರೋ ಟೈಮಲ್ಲಿ ನೀವ್ ಯಾರು, ಯಾವೂರು, ಹೆಂಗೆ, ಏನ್ ಕತೆ, ಊಟ ಮಾಡಿದ್ರ, ತಿಂಡಿ ತಿಂದ್ರ, ಹುಷಾರಿದ್ದೀನಾ ಇಲ್ವಾ, ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ. ಅವ್ರ ಪಾಡಿಗೆ ಅವರು, ನಿಮ್ ಪಾಡಿಗೆ ನೀವು. ಈ ತರದ ಬುದ್ಧಿ ಇರುತ್ತೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಕೇರ್ ಕಡಿಮೆ ಮಾಡಿದಾರೆ ಅಂತ ಹೇಳಿ ತಿಳ್ಕೊಳ್ಳಿ. ಇಲ್ಲಿ ನಿಮ್ಗೆ ನಿಮ್ಮ ಮೇಲೆ ಇಂಟ್ರೆಸ್ಟೇ ಹೊರಟೋಗಿದೆ ಅವರಿಗೆ. ಪ್ರೀತಿಸೋ ಅಂತದ್ ಒಂದು ಮೆಂಟಾಲಿಟಿನೇ ಇಲ್ಲ ಆಕ್ಚುಲಿ. ಓಕೆ, ನೀಡಿತ್ತು, ಈಗಿಲ್ಲ. ನೆಕ್ಸ್ಟ್ ಅಲ್ಲಿ ನೋಡೋಣ ಪಾಯಿಂಟ್ ಏನಂದ್ರೆ ಅವಾಯ್ಡ್ ಮಾಡೋದು ಜಾಸ್ತಿ ನಿಮ್ಮನ್ನ. ಅವಾಗಲೇ ಹೇಳಿದೆ, ಇಗ್ನೋರ್ ಇಟ್ ಮೀನ್ಸ್ ಅವಾಯ್ಡ್, ಎರಡು ಒಂದೇನೆ. ಈಗ ಎಲ್ಲಿಗಾರು ಹೋಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಎಲ್ಲ ಜೊತೆನಲ್ಲಿ ಹೋಗ್ತಾ ಇದ್ರಿ. ಈಗ ನಿಮ್ಮನ್ನ ಒಬ್ಬರನ್ನೇ ಕಳಿಸ್ಬಿಡ್ತಾರೆ, ಇಲ್ಲ ಅವರೊಬ್ಬರೇ ಹೋಗಿ ಬಂದ್ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ನೀವು ಒಬ್ಬರೇ ಶುರುವಾತಲ್ಲಿ ಜೊತೆನಲ್ಲೇ ಅಲ್ಲಿ ಮೀಟ್ ಮಾಡು ಬಾ ಅಂತ ಹೇಳ್ತಾ ಇದ್ರು. ಹಾಗಂತ ಹೇಳಿ ಅದು ಲವ್ ಇದು ನಾನು ಅದನ್ನ ಹೇಳ್ತಿಲ್ಲ. ಎಲ್ಲ ಒಂದ್ ಕಡೆ ಮ್ಯಾಕ್ಸಿಮಮ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಜೊತೆ ಓಡಾಡ್ತಾರೆ. ಈಗ ವಿರಾಟ್ ಕೊಹ್ಲಿ ಅವ್ರ ಅನುಷ್ಕಾ ಅವ್ರು ನೋಡಿ, ಅಥವಾ ಏಷ್ಯಾರ್ ರಾಧಿಕಾ ಪಂಡಿತ್ ನೋಡಿ. ಸೊ ಕೆಲವೊಂದು ಜೋಡಿಗಳಿದೆ. ಎಲ್ಲಾ ಇವೆಂಟ್ಗಳಲ್ಲಿ ಕಾಣಿಸ್ಕೊಳ್ತಿರೋದಕ್ಕೆ ಹೇಳ್ತಿರೋದು ಹೆಸರುಗಳು ಸುಮಾರು ಜನ ಇದ್ದಾರೆ. ಸೊ ಹಾಗೆ ಜೊತೆನಲ್ಲಿ ಎಲ್ಲದಕ್ಕೂ ಸಾಥ್ ಕೊಟ್ಟು ಹೋಗ್ತಾರೆ. ಹೆಂಗಂತೇಳಿ ಅವ್ರು ಫ್ರೀ ಇದ್ದಾರೆ, ಫೈನಾನ್ಷಿಯಲ್ ಫ್ರೀಡಮ್ ಇದ್ದಾರೆ, ಹಂಗೆ ಹೋಗಕ್ ನಾನು ಅದನ್ನ ಹೇಳ್ತಿಲ್ಲ. ಮನ್ಸಲ್ಲಿ ನಿಮಗೊಂದು ಗೊತ್ತಾಗತ್ತಲ್ಲ, ಸೊ ಅವಾಯ್ಡ್ ಮಾಡ್ತಿದ್ದಾರೆ ಅಂತ. ಸೊ ಅದಕ್ಕೆ ಹೇಳ್ತಿರೋದು. ಆ ತರದ್ದು ಅವಾಯ್ಡ್ ಕಂಪ್ಲೀಟ್ಲಿ ಮಾಡ್ತಾ ಇರೋದು. ನಿಮಗೆ ಫೀಲ್ ಆಗುತ್ತೆ ಅವಾಯ್ಡ್ ಮಾಡ್ತಿದ್ದಾರೆ ಅಂತ. ಓಕೆ, ಆ ಲಕ್ಷಣ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಫ್ಯೂಚರ್ ಯಾವುದೇ ರೀತಿ ಪ್ಲಾನ್ ಇರಲ್ಲ ಆಕ್ಚುಲಿ. ನೀವು ಫ್ಯೂಚರ್ ಬಗ್ಗೆ ಕೇಳಿದಾಗ ನಿಮ್ಮೊಟ್ಟಿಗೆ ಅವರು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಂಡಿರಲ್ಲ. ನಿಮ್ಮ ಒಟ್ಟಿಗೆ ಯಾವುದೇ ಫ್ಯೂಚರ್ ಪ್ಲಾನ್ಸ್ ಕೂಡ ಇರಲ್ಲ. ನಾವು ಹಿಂಗಿರ್ಬೇಕು, ಈ ತರ ನಮ್ಮ ಒಂದು ಮನೆ ಇರಬೇಕು, ನಾವು ಈ ತರದಲ್ಲಿ ಲೈಫ್ನ ಲೀಡ್ ಮಾಡ್ಬೇಕು ಮುಂದಿನ ದಿನಗಳಲ್ಲಿ, ನಮ್ಮ ಬದುಕು, ನಾವು ಏಜ್ ಆದ್ಮೇಲೆ ನಮ್ಮ ಮಕ್ಕಳು. ಸೊ ಯಾವ ಪ್ಲಾನ್ಸು ಇರಲ್ಲ. ಅವ್ರಿಗೆ ಕೇಳಿದಾಗ ನೋಡೋಣ,
ಇರ್ಲಿ ಬಿಡು. ತುಂಬಾ ನೆಗ್ಲಿಜೆನ್ಸಿಯಾಗಿ ಮಾತಾಡ್ತಾರೆ ಫ್ಯೂಚರ್ ಬಗ್ಗೆನೂ ಕೂಡ. ಓಕೆ. ಇದಿಷ್ಟು ಲಕ್ಷಣಗಳಿತ್ತು ಅಂತಂದಾಗ, ನೀವು ಸ್ವಲ್ಪ ಒಂದು ಬುದ್ಧಿವಂತರಾಗಿ ನಾನು ಹೇಳೋದೇನಂತ ಹೇಳಿದ್ರೆ, ಎಮೋಷನಲಿ ಥಿಂಕ್ ಮಾಡಿದಾಗ ನಿಮಗೆ ಅಳು, ಕಣ್ಣೀರೆಲ್ಲ ಬರುತ್ತೆ. ಬಟ್ ಇದರದೆಲ್ಲ ಲಕ್ಷಣಗಳಿದ್ದಾಗ, ಸ್ವಲ್ಪ ಬುದ್ಧಿವಂತರಾಗಿ ಈ ವ್ಯಕ್ತಿ ಒಟ್ಟಿಗೆ ಹೋದ್ರೆ ಅಥವಾ ನಾನು ಏನಾಗ್ಬೋದು ಮುಂದೆ? ಸೊ, ಇದ್ರ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡಿದಾಗ ನಿಮಗೆ ಅದರಿಂದ ಏನ್ ಮಾಡ್ಬೇಕು ಗೊತ್ತಾಗತ್ತೆ. ಓಕೆ. ಐ ಥಿಂಕ್ ವಿಡಿಯೋ ಕ್ಲಾರಿಟಿ ಕೊಟ್ಟಿದೆ ಅನ್ಕೋತೀನಿ. ಬಿಕಾಸ್ ಇವತ್ತಿನ ಜನರೇಷನಲ್ಲಿ ಇದು ಕಾಮನ್ ಆಗಿ ನಡೀತಾ ಇದೆ. ಸೊ, ಹಂಗಾಗಿ ಹೇಳ್ತಾ ಇರೋದು. ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.